ರೀ, ಹೀಗೆಲ್ಲ ಆಗಿದ್ದಾಗೋಯ್ತು. ಈಗೆಲ್ಲ ಪ್ರೆಸ್ ಆಗಿದ್ದೀವಲ್ವಾ ನೋಡು. ಸುಮ್ಕೆನಿಯ ನಾವು ಶಾಪಿಂಗ್ ಹೋಗ್ಬಿಟ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಬಿಟ್ಟು ಬರೋಣ. ಈಗ ತಲೆ ಮೇಲೆ ನೀರು ಬಿದ್ದೈತಲ್ಲ, ಕುಡ್ತಿರೋದೆಲ್ಲ ಇಳಿತಾ? ಇಲ್ಲಾಂದ್ರೆ ಇನ್ನೂ ಒಂದು 2 ಲೀಟ್ರ್ ಮಜ್ಜಿಗೆ ತಂದ್ಬಿಟ್ಟು ಕುಡಿಸ್ಲಾ? ಇಲ್ಲ ಇಲ್ಲ, ಕುಡ್ದಿರೋದೆಲ್ಲ ಇಳ್ದೈತೆ. ಅದು ಏನೋ ಬೇಜಾರಿಗೆ ಕುಡಿದ್ಬಿಟ್ಟೆ ಅಷ್ಟೇನೆ. ಬ್ಯಾರೆ ಏನು ಉದ್ದೇಶನೂ ಇರಲಿಲ್ಲ ಕುಡಿಬೇಕು ಅಂತ ಹೇಳ್ಬಿಟ್ಟು. ಈ ಕುಡ್ದಿರೋದೆಲ್ಲನೂ ಇಳ್ದೋಗ್ಬಿಟ್ಟೈತೆ. ಮಗಳೇ, ಲೇ ಶಾರದಿ, ಇವನು ಸಾವುಕಾರನ ಮಗ ಅಲ್ವೇನೆ? ಹ್ಞೂನ್ರಿ, ಅವ್ರ ಮಗನೇನಿಯ ಚಿಕ್ಕ ಸಾವ್ಕಾರ. ಅಯ್ಯೋ, ಇವನು ಯಾಕೆ ಇಲ್ಲವನೇ? ಮಾವ, ನೀವು ಕುಡ್ದಿರೋದು ಇಳಿದ್ರುನು ತಮಾಷೆ ಮಾಡೋದು ಮಾತ್ರ ಬಿಡಲ್ಲ ನೋಡಿ ನೀವು. ಅವಾಗಂತೂ ಕುಡ್ದಿದ್ರಿ, ನನ್ನ ಮುಖ ಗೊತ್ತಾಗ್ಲಿಲ್ಲ. ಈ ಕುಡ್ದಿರೋದು ಇಳ್ದೈತಾನೆ, ಮತ್ತೆ ಯಾಕೆ ಇಲ್ಲಿದ್ದೀನಿ ಅಂತ ಹೇಳಿದ್ರೆ? ಆ ಸುಮ್ಮನೆ ಸುಮ್ಮನೆ ಕೇಳಿದೆ ಅಷ್ಟೇ ನೀನೆ. ಅಲ್ಲ, ನೀನೊಬ್ನು ನಮ್ಮ ಮನೆಯವ್ರ ಜೊತೆ ಇದ್ದಲ್ಲ, ಅದಕ್ಕೆ ಏನ್ ವಿಷಯ ಅಂತ ಕೇಳಿದೆ. ರೀ, ಇವ್ರೇ ನಮ್ಮ ಮಳಿ ಅಂದ್ರು. ನಮ್ಮ ಆ, ನಮ್ಮ ಮಗಳು ಆಶನ್ ಮದುವೆ ಮಾಡ್ಕೊಳ್ಳೋ ಹುಡುಗ ಇವನೇನೇನೆ. ಏನೋ ನನ್ನ ಮಗಳನ್ನ ಮದ್ವೆ ಮಾಡ್ಕೊಳ್ಳೋ ಹುಡ್ಗ ಇವನ? ಅದು ಲೇ, ಇವನೇನೆ? ಇದ್ಯಾಕ್ರಿ ಹಿಂಗ್ ಕೇಳ್ತಾ ಇದ್ದೀರಾ? ಇವನಾ ಅಂತ ಹೇಳ್ಬಿಟ್ಟು ಇವ್ರೇನೇನೆಯ? ನೀವು ಹೇಳಿದ್ರಿ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ ಯಾರು ಅಂತ ನನಗೂ ಗೊತ್ತಾಯ್ತು. ಇಬ್ರು ಜೊತೆಗಿರೋದನ್ನ ನಾನು ನೋಡ್ದೆ ಅಂತ ಹೇಳ್ಬಿಟ್ಟು ಅವತ್ತು ಬಂದು ಹೇಳಿದ್ರಿ. ನಾನು ಆಮೇಲೆ ನನಗೂ ಗೊತ್ತಿತ್ತಲ್ವಾ, ಬಿಡು ಇನ್ನೇನು ನಿಮಗೂ ಗೊತ್ತೈತೆ, ಇನ್ನೇನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ ಅಷ್ಟೇನೇನಿಯ. ಹೆಂಗೋ ನನ್ನ ಮಗಳು ಸಾವ್ಕರ್ ಮನೆ ಸೊಸೆ ಆಯ್ತಾವಳೆ. ನಿಮಗೂ ಖುಷಿಯಾಗಿರ್ಬೇಕಲ್ವೇನ್ರಿ? ಮಾವನ್ ಖುಷಿ ಮುಖದಾಗೆ ನೀ ಎದ್ ಕಾಣಿಸ್ತಿಲ್ವಾ ಅತ್ತೆ? ಎಷ್ಟು ಖುಷಿಯಾಗವ್ರ ಮಾವ ಅಂತ ಹೇಳ್ಬಿಟ್ಟು ನೋಡಿ ಮಕ್ವ ಒಂದ್ ಕಿತ ಏನ್ ಪಳ ಪಳ ಅಂತ ಹೊಳಿತೈತೆ. ಲೇ, ಅವತ್ ನಾನು ನನ್ನ ಮಗಳನ್ನ, ಅದು ಮಗಳೇ ಆಶಾ, ಇವನ್ನೇ ನೀನ್ ಲವ್ ಮಾಡ್ತಾ ಇದ್ದಿದ್ದು ಈ ವರ್ಷ? ಅದು ಅಪ್ಪ, ಅದು ಹ್ಞೂ ಮಾವ, ನಾವು ಅವಾಗ ಕಾಲೇಜ್ಗೆ ಹೋಗ್ಬೇಕಾರಿಂದನೂ ಲವ್ ಮಾಡ್ತಾ ಇದೀವಿ ಇಬ್ರುನುವೆ. ಹೌದೇ? ಹಂಗಾರೆ ಅವತ್ ಬೆಂಗಳೂರಾಗೆ ನೀನು ಈ 6 ತಿಂಗಳಿಂದೆನ 7 ತಿಂಗಳಿಂದೆನ ಯಾವ್ದೋ ಹುಡುಗನ ಜೊತೆ ಓಡಾಡ್ತಾ ಇದ್ದಲ್ಲ? ನಾನು ಆ ಹುಡುಗನ್ ವಿಚಾರಿಸಿದಕ್ಕೆ ನಮ್ಮ ಬೆಂಗಳೂರಾಗ 3 ಫ್ಯಾಕ್ಟ್ರಿ ಅವೆ, ಅವತ್ತು ಮನೆ ಅವೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ನಲ್ವಾ? ಆ ಹುಡುಗನ ಹೆಸರು ಏನೋ ಮರ್ತು ಹೋಗ್ಬಿಟ್ಟಿದ್ದೀನಲ್ಲ. ನಾನು ಎಲ್ಲ ವಿಚಾರಿಸಿದಕ್ಕೆ ಅವತ್ತು ಬಂದು ನಿನ್ನ ಹತ್ರ ಮಾತಾಡಿದಕ್ಕೆ ಹ್ಞೂ ಕಣಪ್ಪ ಅಂತ ಬೇರೆ ಹೇಳಿದ್ದೆ. ಹೀಗೆ ನೋಡಿದ್ರೆ ಇವನು ಕಟ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ಮಗಳೇ. ಏನೇ ಏನು? ನೀನು ಬೆಂಗಳೂರಿಗೆ ಬೇರೆ ಹುಡುಗನ ಜೊತೆ ಓಡಾಡ್ತಾ ಇದ್ದ? ನನ್ನ ಗಂಡಂಗೆ ಯಾವಾಗ ಎಲ್ಲಿ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ. ದರಿದ್ರ ನನ್ನ ಮಗ. ಅದು ಇಲ್ಲ 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 ಇಲ್ಲ. ಇಲ್ಲ ಮಗಳೇ, ನೀನ್ ಓಡಾಡ್ತಾ ಇದ್ದಲ್ಲ, ಅದ್ ಯಾವ್ದೋ ಹುಡುಗ ಕೋಟ್ಯಾಧೀಶ್ವರ ಹುಡುಗ, ಆ ಹುಡುಗನ ಜೊತೆ ನೀನು ಮದುವೆ ಮಾಡ್ಕೊಳ್ಳೋದು ಅಂತ ಅವತ್ತು ಹೇಳಿದ್ದೆ ಅಲ್ವಾ? ಈಗ ನೋಡಿದ್ರೆ ಹಿಂಗ್ ಮಾತಾಡ್ತಾ ಇದೀಯಲ್ಲ. ಹೇಳು, ನೀನ್ ನನಗೆ ಮೋಸ ಮಾಡ್ತಾ ಇದೀಯಾ? ಹಾ, ನೀನು ಎಷ್ಟು ಒಳ್ಳೆವಳು ಅಂತ ಹೇಳ್ಬಿಟ್ಟು ನೀನು ನಂಬಿಟ್ಟು ನಾನು ಮದುವೆ ಮಾಡ್ಕೊಳಕ್ಕೆ ಅಂತ ಊರ್ ಬಿಟ್ಬಿಟ್ಟು ಇಲ್ಲಿ ತನಕ ಓಡ್ ಬಂದಿದ್ದೀನಿ. ಆದ್ರೆ ನೀನು ನನಗೆ ಇಷ್ಟೊಂದು ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ನಾನಂತೂ. ರೀ, ಶಾರದಿ, ಬಾಯಿ ಮುಚ್ಕೊಂಡಿರೋಕ್ಕೆ ಬರಕ್ಕಿಲ್ಲ. ಎಲ್ಲ ಕೈಗೆ ಬಂದಿರೋ ತುತ್ತು ಬಾಯಿ ಬರ್ತಿದಂಗೆ ಮಾಡ್ತಾನೆ ಲೋಪರ್ಪಟ್ಟಿ ನನ್ನ ಮಗ. ಅತ್ತೆ, ಯಾವನ್ ಜೊತೆ ಓಡಾಡಿರೋಳ ಜೊತೆ ನಾನು ಯಾಕತ್ತೆ ಮದುವೆ ಮಾಡ್ಕೊಳ್ಳಿ? ಇವಳನ್ನಂತೂ ನಾನು ಮದುವೆ ಮಾಡ್ಕೊಳಕ್ಕೆ ರೆಡಿನೇ ಇಲ್ಲ. ಅಯ್ಯೋ, ಒಳ್ಳೇದೇ ಆಯ್ತು. ರಾಹುಲ್ ರಾಹುಲ್ ಅಳಿ ಅಂದ್ರೆ ಇದೇನು ಅಳಿ ಅಂದ್ರೆ ನೀವು ಹಿಂಗೆ ಮಾತಾಡ್ತೀರಾ? ಇದೇನು ಅಳಿ ಅಂದ್ರೆ ಹಿಂಗೆಲ್ಲ ಮಾತಾಡಬೇಡಿ ಅಳಿ ಅಂದ್ರೆ. ನನ್ನ ಮಗಳು ಅಂತೇಳಲ್ಲ, ಈ ನನ್ನ ಗಂಡವನೆಲ್ಲ ಬಂಡ ಕುಡಿದ್ಬಿಟ್ಟು ಏನೇನು ನೋಡ್ತಾನೋ ಏನೇನು ಕತೆನೋ ಗೊತ್ತಿಲ್ಲ, ಎಲ್ಲ ಎಡವಟ್ ಮಾಡ್ಬಿಡ್ತಾನೆ ಅಷ್ಟೇ. ನೀನಿಯ ನನ್ನ ಮಗಳ ಮೇಲೆ ನೀವು ಡೌಟ್ ಪಡಬೇಡಿ ಅಳಿ ಅಂದ್ರೆ. ಇಲ್ಲ ಅತ್ತೆ, ಇವಳು ಇಷ್ಟೆಲ್ಲ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ. ಯಾವಾಗೂನು ಇಲ್ಲಿಂದ ಮನೆ ಬಿಟ್ಬಿಟ್ಟು ಹೋಗೋದು ಮಾಡೋದು ಎಲ್ಲ ಮಾಡ್ತಾ ಇದ್ಲಲ್ವಾ? ಆವಾಗೇ ನೀನಿಯ ನನಗೆ ಆವಾಗೇ ಅನ್ಕೊಂಡಿದ್ದೆ ನಾನು, ಏನೋ ಯಾವನೋ ಇಟ್ಕೊಂಡು ಮಾಡೋ ಏನೋ ಮಾಡಿರ್ತಾಳೆ ಅಂತ ಹೇಳ್ಬಿಟ್ಟು. ಆದರೆ ಗ್ಯಾರಂಟಿ ಇರಲಿಲ್ಲ. ಆದರೆ ಇವಾಗ ಫುಲ್ ಗ್ಯಾರಂಟಿ ಆಗೋಗ್ಬಿಡ್ತು. ಎಂಥ 420 ಇವಳು ಅಂತ ಹೇಳ್ಬಿಟ್ಟು. ಅತ್ತೆ, ಇವಳನ್ನ ಯಾವುದೇ ಕಾರಣಕ್ಕೂ ಮದುವೆ ಅಂತೂ ಮಾಡ್ಕೊಳ್ಳಲ್ಲ ಅಂದರೆ ಮಾಡ್ಕೊಳ್ಳಲ್ಲ ಅತ್ತೆ ನಾನು. ಅಳಿ ಅಂದ್ರೆ ಇಂಥ ನಿರ್ಧಾರ ಮಾಡಕ್ಕೆ ಹೋಗ್ಬೇಡಿ ಅಳಿ ಅಂದ್ರೆ. ಅದು ನನ್ನ ಮಗಳು ನಿಮ್ಮನ್ನು ಶಾನೆ ಇಷ್ಟಪಟ್ಬಿಟ್ಟಳು ಅಳಿ ಅಂದ್ರೆ. ನನ್ನ ಗಂಡ ಏನೋ ಮಿಸ್ಟೇಕ್ ಮಾಡ್ಬಿಟ್ಟು ಮಾತಾಡೋನೆ ಅಂತ ಅನ್ನಿಸ್ತದೆ ಅಳಿ ಅಂದ್ರೆ. ನೀವೇನಾದ್ರೂ ಇವಾಗ ಊರಿಗೆ ಹೋಗ್ಬಿಟ್ರಿ ಅಂತ ಹೇಳಿದ್ರೆ ಗ್ಯಾರಂಟಿಯ ಮಮತಿ ಮಗಳ ಜೊತೆ ಬಸ್ರಿ ಜೊತೆ ನೀನು ಮದುವೆ ಆಯ್ತದೆ. ನನ್ನ ಮಾತು ಕೇಳಿ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಿ. ನನ್ನ ಗಂಡನ ಬಾಯಿಗೆ ದರಿದ್ರು ಬಾಯಿ, ಬರೀ ಕುಡ್ದಿತ್ತಾನೆ ಯಾವಾಗೂನ್ವೆ. ಏನೇ ಸುಳ್ಳು ಹೇಳ್ತಾನೋ ಏನು ಗೊತ್ತಾಗಕ್ಕಿಲ್ಲ ಅವನಿಗೆ. ಅಲ್ಲ, ಅವತ್ತು ಕಂಡಂಗ ಆಯ್ತು. ನನ್ನ ಮಗಳು ಅಲ್ವೋ ಏನು ಅದು ಅದು ಅಮ್ಮ ಬಿಡಮ್ಮ, ಯಾಕೆ ತಲೆ ಕೆಡ್ಸ್ಕಂತೀಯ? ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನಿದ್ದೀನಲ್ಲ, ನಾನು ನೋಡ್ಕೊತೀನಿ. ಇವ್ನು ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಅಷ್ಟೇ, ಏನು ಬೇಕಾಗಿಲ್ಲ ನನಗಂತೂ. ನನ್ನ ಮೇಲೆ ಇವ್ನು ಅನುಮಾನ ಪಡ್ತಾನೆ ಅಂತ ಹೇಳಿದ್ರೆ ನಾನು ಯಾಕೆ ಇವನನ್ನು ಮದುವೆ ಮಾಡ್ಕೊಳ್ಳಿ ಹೇಳು? ಇಲ್ಲ ಇಲ್ಲ ಇಲ್ಲ, ನಾನು ಮದುವೆ ಮಾಡ್ಕೊಳಕ್ಕಿಲ್ಲ ಇವನ್ನ. ನನ್ನ ಮೇಲೆ ಅನುಮಾನ ಪಡಕ್ಕೆ ನೋಡ್ತಾನೆ ಕಂತ್ರಿ. ಅನುಮಾನ ಪಡ್ತಿಲ್ಲ, ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡೋಕೆ ನಿನಗೆ ಯೋಗ್ಯತೆ ಇಲ್ಲ. ಅದಕ್ಕೆ ನೀನು ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ ಹೇಳ್ತಿರೋದು ನಾನು. ನಾನೇ ಹೇಳ್ತಿದ್ದೀನಲ್ಲ ಬ್ಯಾಡ ಬ್ಯಾಡ ಅಂತ ಹೇಳ್ಬಿಟ್ಟು. ನೀನೇನು ಮಾಡ್ಕಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನ? ಬ್ಯಾಡ ಅಂತ ಹೇಳ್ತಾ ಇದ್ದೀನಿ ನಾನಂತೂ. ಮಗಳೇ, ನಿನ್ಗೇನ್ರ ತಲೆಗಿಲೆ ಕೆಟ್ಟೈತಾ?
ನೋಡು ಸುಮ್ಮನೆ ನನ್ನ ಮಾತು ಕೇಳು. ಯಾರು ನಿನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ. ಮದುವೆ ಮಾಡ್ಕೊಂಡ್ರೆ ನಿನ್ನ ಇವನೇನಿಯ ಮಾಡ್ಕೋಬೇಕು. ನನ್ನ ಮಾತು ಕೇಳು. ಊರಾಗೆಲ್ಲನೂ ಓಡ್ ಬಂದಿದ್ದೀರಾ ಅಂತ ಪ್ರಚಾರ ಆಗ್ಬಿಟ್ಟೈತೆ. ಹೇಳು ಬಾಯ್ಬಿಟ್ಟು, ನಂದೇನು ತಪ್ಪಿಲ್ಲ ಅಂತ ರೀ. ಬಾಯಿಗೆ ಲಡ್ಡು ತುಂಬ್ಕೊಂಡು ಕೂತ್ಕೊಂಡಿದ್ದೀರಾ, ಹೇಳ್ರಿ. ಅಳಿ ಅಂದ್ರೆ ಏನೋ ಬಾಯಿ ಮಿಸ್ಟೇಕ್ ಆಗೋಗ್ಬಿಟ್ಟೈತೆ, ಬಾಯಿಗೆ ತಪ್ಪು ಬಂದ್ಬಿಟ್ಟೈತೆ. ನೀವು ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ. ನನ್ನ ಮಗಳು ಥರನೇ ಇದ್ಲು, ಆದ್ರೆ ನನ್ನ ಮಗಳು ಹೌದೋ ಅಲ್ವೋ ಅಂತ ಮಾತ್ರ ನಂಗೆ ಸರಿಯಾಗಿ ಗೊತ್ತಿಲ್ಲ. ಅಳಿ ಅಂದ್ರೆ ನನ್ನ ಮಗಳು ಥರನೇ ಕಂಡ್ಲು ಅಂತ ಅನ್ನಿಸ್ತು ಅಷ್ಟೇ ನೀಯ ನನಗೆ. ಮಾವಯ್ಯ, ಈ ಥರ ಎಲ್ಲ ಮಾತಾಡಕ್ ಹೋಗ್ಬೇಡಿ ನೀವು. ಹೀಗೆ ತಾನೇ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೀಗೆ ನೋಡಿದ್ರೆ ಹಿಂಗೆ ಪ್ಲೇಟ್ ಉಲ್ಟಾ ಮಾಡ್ತಾ ಇದ್ದೀರಾ. ಅಳಿ ಅಂದ್ರೆ ನೀವೇ ನನ್ನ ಗಂಡನ ಕತೆನ ನೋಡ್ಲಿಲ್ವಾ? ಕುಡಿದ್ಬಿಟ್ಟೆಲ್ಲ ಹೆಂಗ್ ಒಳ್ಳಾಡ್ತಿದ್ದ ಅಂತ ಹೇಳ್ಬಿಟ್ಟು. ಅಂಥವ್ರು ನನ್ನ ಮಗಳನ್ನ ಬ್ಯಾರೆ ಹುಡುಗನ ಜೊತೆ ಇರೋದನ್ನ ನೋಡ್ತಾರ ಹೇಳಿ. ನೀವು ಈ ವರ್ಷ ಲವ್ ಮಾಡಿದ್ರೆ ನನ್ನ ಮಗಳನ್ನ ಬ್ಯಾರೆ ಹುಡುಗನ ಜೊತೆ ಓಡಾಡಿರೋದ್ರಿಂದ ನಾ ಕಣ್ಣಾರೆ ನೋಡಿದಿರ ನೀವು? ಇಲ್ಲ ತಾನೇ? ಹಂಗೆ ನೀಯ ಅವಳೆಂದು ಓಡಾಡೋದು ಇಲ್ಲ. ಎಲ್ಲ ಇವನವನಲ್ಲ ನನ್ನ ಗಂಡ, ಇವಂದೇನಿಯ ಎಲ್ಲ ಒಸಿ. ಈಗ ಸಿಟ್ಟಾಗಿದ್ದೀರಾ, ಸ್ವಲ್ಪ ತಂಪು ಮಾಡ್ಕೊಳ್ಳಿ. ಆಮೇಕಿಂದ ನನ್ನ ಮಗಳ ಬಗ್ಗೆ ನಿಮಗೆ ಅನ್ನಿಸ್ತದೆ ಮದುವೆ ಮಾಡ್ಕೋಬೇಕು ಬ್ಯಾಡ ಅಂತ ಹೇಳ್ಬಿಟ್ಟು. ಅತ್ತೆ, ವಿಚಾರ ಮಾಡಿ ನೋಡ್ತೀನಿ. ಇವಳೇನಾದ್ರೂ ಕಂತ್ರಿ ಕೆಲಸ ಮಾಡಿ ಇನ್ನೊಬ್ಬನ ಜೊತೆ ಓಡಾಡೋಳು ಅನ್ನೋದಾದ್ರೆ ನಾನಂತೂ ಇವಳನ್ನ ಮದ್ವೆನೇ ಮಾಡ್ಕೊಳ್ಳೋದಿಲ್ಲ. ಯೋ ಯೋ ಏನೇ ನಿನ್ ಬಾಯಿಗೆ ಮುಣ್ಣಾಕ, ನಿನ್ ಬಾಯಿಗೆ ನೀನೇ ಮುಣ್ಣಾಕತಿಯಲ್ಲೋ. ಸಾವುಕಾರನ ಮಗ ಹೆಂಗನ್ನು ಮದುವೆ ಮಾಡ್ಕೊಂಡು ಮಗಳ ಜೊತೆ ನಿಮ್ದೇಗಿರನ ಆಸ್ತಿ ಎಲ್ಲ ಸಿಗ್ತದೆ ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡ್ಕೊಂಡು ಕುಂತ್ಕೊಂಡ್ರೆ, ನೀನು ನೋಡಿದ್ರೆ ಇನ್ನೇನು ಮದುವೆ ಮಾಡ್ಕೊಳ್ಳೋ ಟೈಮಾಗೆ ನೀ ಬತ್ತಿಕ್ ಬಿಡ್ತೀಯಲ್ಲ. ಸ್ವಂತ ಮಗಳು ಜೀವನ ನೀನೇ ಹಾಳು ಮಾಡ್ತಿದ್ಯಲ್ಲ. ನಿನ್ಗೇನು ಮಾನ ಮರುವದಿನ ಏನೋ ಐತಾ ಇಲ್ವಾ ಹೇಳು? ಸ್ವಂತ ಮಗಳ ಜೀವನನೂ ಬಿಡಕ್ಕಿಲ್ವಲ್ಲ. ಯಾವಾಗ ಏನು ಮಾತಾಡಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ನಿಂಗೇನು ಕಲ್ಸ್ಕೊಟ್ಟಿಲ್ವೇ? ನಿಮ್ಮ ಅಮ್ಮಂಗೆ ಬರೀ ತಿನ್ನೋದು ಗೊತ್ತು, ಮಕ್ಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದು ಮಾತ್ರ ಗೊತ್ತಿಲ್ಲ. ನೋಡು, ಊರಾಗೆ ನೀನು ಸಾವುಕಾರ ಇವನು. ನನ್ನ ಮಗಳು ಮದುವೆ ಮಾಡ್ಕೊಂಡು ಹೋದ್ರೆ ಆಸ್ತಿ ಎಲ್ಲ ಅವಳಿಗಾಯ್ತದೆ. ಆಮೇಕಿಂತ ನಮಗೆ ಇರೋಳೊಬ್ಳು ಮಗಳು ಅಲ್ಲೇ ಹೋಗ್ಬಿಟ್ಟು ಅವ್ರ ಮನೆಗೇನೆಯ ಸೆಟ್ಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ಏನೆಲ್ಲ ಪ್ಲಾನ್ ಮಾಡ್ಬಿಟ್ಟು 25 ವರ್ಷದಿಂದ ಪ್ಲಾನ್ ಮಾಡಿದ್ದೀನಿ. 25 ಸೆಕೆಂಡ್ಗೆಲ್ಲ ಹಾಳು ಮಾಡ್ಬಿಟ್ಟಲ್ಲ ನೀನು. ಒಳ್ಳಿ ಅಂದ್ರೆ ಏನಾರ ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ ಹೇಳಿ ಅವಾಗ ನಿನಗೈತೆ ಮಾರೇಮ್ನಬ್ಬ. ದಿನ ಕೂಲಿ ಕಳಿಸ್ಬಿಡ್ತೀನಿ ಅಷ್ಟೇ. ನಿನಗೆ ಬಿಟ್ಟು ಕೂಲಿ ತಿನ್ಕೊಂಡಿರೋಣ ಅಂತ ನಿಮ್ದೇಗಿರೋಣ ಅನ್ನೋ ಬುದ್ಧಿನೇ ಇಲ್ಲ ನಿಂಗೆ. ಹೋಗು, ಕೂಲಿ ಮಾಡ್ಕೊಂಡು ಜೀವನ ಮಾಡು. ಇದೇ ನಿನಗೆ ಸಿಕ್ಕಿದ ಚಾನ್ಸು. ಆರಾಮಾಗಿ ಹೆಂಗಾದ್ರೂ ರಾಹುಲ್ ಜೊತೆ ಹೋಗ್ಬಿಟ್ರೆ ನನ್ನ ಜೀವನ ಸೆಟಲ್ ಆಗಿ ಹೋಗ್ಬಿಡ್ತದೆ. ಅಮ್ಮ, ಇವನು ಹೋದ್ರೆ ಹೋಗ್ಲಿ ಬಿಡಮ್ಮ. ಇವನಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬ ಸಂಡಕ್ಕಿರೋನ್ ಸಿಗ್ತಾನೆ ನನಗೆ. ಇವನಿಂದ ನನಗೆ ಯಾಕೆ ಬಿದ್ದು ಸಾಯ್ಬೇಕು? ಇವನ ಮಕ ನೋಡಿ ಬೆಳಗ್ಗೆ ಎದ್ದು ಇವನು ಕಂಡ್ರೆ ನನಗೆ ಆಗಕ್ಕಿಲ್ಲ. ಆಯ್ತದೋ ಆಗಕ್ಕಿಲ್ವೋ, ಮೊದಲು ದುಡ್ಡು ಮುಖ್ಯ ಅಷ್ಟೇ ನಿನಗೆ. ಅಮ್ಮ, ನಿನಗೆ ಇವನು ಇಷ್ಟ ಇಲ್ಲ, ಇವನು ದುಡ್ಡಗವನೆ ಅಂತ ತಾನೆ ನಿನ್ಗಿಷ್ಟ? ಹ್ಞೂ. ಅಕಸ್ಮಾತ್ ಇವನ್ಗಿನ್ನ ಚೆನ್ನಾಗಿರೋ ನೀನಾದ್ರೂ ನನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರೆ ಇನ್ನೂ ಕೋಟ್ಯಾಧೀಶ್ವರ. ನೋಡು, ನಿನ್ನ ಮುಸುಡಿಗೆ ಅಷ್ಟೊಂದು ಸೀನ್ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ಬಾಯ್ ಮುಚ್ಕೊಂಡಿರಿಂದ ಹೋಗೋದು ಕಲ್ತ್ಕ. ಹೇಳಕ್ ಬಂದ್ಬಿಟ್ಲು ಕೋಟ್ಯಾಧೀಶ್ವರನಂತೆ. ಬಂದಿಡ್ರು ಸಿಲ್ ಆರ್ತಿರ್ತಾನೆ ನಿನಗೆ. ಮುಚ್ಕೊಂಡು ಹೋಗೆ. ನನ್ನ ಅಳಿಯಂದ್ರ ಹತ್ರ ಹೆಂಗೆ ಮಾತಾಡಿ ಎಲ್ಲನೂ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತು. ಅಳಿಯಂದ್ರು ನಾನು ಹೆಂಗೋ ಸಮಾಧಾನ ಮಾಡ್ಕೊತೀನಿ. ಮುಚ್ಕೊಂಡು ಹೋಗಿ ಕುಂತ್ಕೋಗಿ ಎಲ್ಲನ ಒಂದು ಮೂಲೆಗೆ. ನಿಮ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಹೇಳಲ್ಲ, ಮಾಡಿ ತೋರಿಸ್ತೀನಿ. ಆವಾಗ ನೋಡಿ ನನ್ನೇ ಗ್ರೇಟ್ ಅಂತ ಹೇಳ್ತೀರಾ. ಈ ಮೂದೇವಿಗೆ ಏನು ಬಂತ ಒತ್ತಗಾಲ. ಸುಮ್ಕೆ ಒದರ ಸಿಗ್ತಾಳೆ. ಕೋಟ್ಯಾಧೀಶ್ವರ ಸಿಕ್ಬಿಡ್ತಾನಂತೆ. ಏನು ಸಿಗಕ್ಕೆ ಅದೇನದೇ ಕಳ್ಳೆಕಾಯೆ ಬೀದಿಗೆ ಸಿಗಕ್ಕೆ? ಹೆಂಗೋ ಹಂಗೆ 25 ವರ್ಷದಿಂದ ಹುಡುಕಿಕ್ಕಿದ್ದೀನಿ ಅಳಿ ಅಂದ್ರೂ. ಇವಳು 3 ದಿನ ಕಾಳು ಮಾಡಾಕ್ತಾಳೆ. ನೋಡಿ, ಹೆಂಗನ ಮಾಡಿ ಅಳಿ ಅಂದ್ರೂ ಒಪ್ಪಿಸ್ಬೇಕು, ಸರಿನಾ? ಹಂಗೋ ಹಿಂಗೋ ಅವತಾರ ಆಡಿದ್ರು ಗಾಳಿ ಬಿಡಿಸ್ಬಿಡ್ತೀನಿ. ಅಳಿ ಅಂದ್ರೂ ಕರೆದು ಇಲ್ಲ ತೆಪ್ಪಾಯ್ತು, ನಾನು ಬೇರೆ ಹುಡುಗಿ ನೋಡಿದೆ ಅನ್ನಿಸ್ತದೆ, ಕುಡ್ದಿರೋ ದಿನ ಇಳಿದಿರಲಿಲ್ಲ, ಅದಕ್ಕೆ ಏನೇನೋ ಬಾಯಿಗೆ ಬಂದಾಗ ಸುಮ್ಕೇನಿಯ ಒದ್ರದೆ ಹಂಗೆ ಹಿಂಗೆ ಅಂತ ಅಳಿಯನ್ನು ಕರೆದ್ಬಿಟ್ಟು ಹೊಸಿ ಕೂರಿಸ್ಕೊಂಡು ಸಮಾಧಾನ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ ಹೇಳಿದ್ರೆ ಅಷ್ಟೇ ನೀನಿಯ. ಊರಾಗೆ ನಿನ್ನ ಮಗಳಿಗೆ ಯಾರು ಮದುವೆ ಮಾಡ್ಕೊಳಕ್ಕಿಲ್ಲ, ಗಂಡು ಕೊಡಕ್ಕಿಲ್ಲ ಯಾರನ್ನೂ. ತಿಳಿತೆ ಮೂದೇವಿ? ತಿಳಿತು. ಅದೇನು ತಿಳಿತಿತ್ತು, ಅದೇನು ತಿಳಿಯಕ್ಕಿಲ್ವೋ? ಎಲ್ಲ ತಿಳಿದಿದ್ರೆ ಯಾಕೆ ಅಳಿಯಂದ್ರೆ ಮುಂದೆ ಮಗಳ ವಿಚಾರ ನೀನು ಎತ್ತು ಬಿಡ್ತಾ ಇದ್ದೆ ಹೇಳಿ ನೀನು. ನಿನ್ನ ಬಾಯಿಗಿಷ್ಟು. ಅಳಿಯಂದ್ರೆ ಅಯ್ಯೋ, ನನಗಂತೂ ಏನ್ ನಡೀತೈತಿ ಅಂತಾನೇ ಅರ್ಥ ಆಯ್ತಿಲ್ಲ. ಇಲ್ಲಿ ನೋಡಿದ್ರೆ ಓಡೋಗೋಳೆ ಅಂತಾಳೆ, ಇವಳು ನೋಡಿದ್ರೆ ಇಲ್ಲಿ ಬಿದ್ದವಳೆ. ಊರಾಗ ಏನಾಯ್ತೈತಿ ಅಂತನೂ ಗೊತ್ತಾಯ್ತಿಲ್ಲ ನನಗೆ. ಊರಾಗ ಯಾರ್ಗನ ಫೋನ್ ಮಾಡೋಣ ಅಂದ್ರೆ ನನ್ನಾಗೆ ಅಂತ ಫ್ರೆಂಡುನುವೇ ಯಾರೂ ಇಲ್ಲ. ಏನ್ ಮಾಡ್ಲಿ ಇವಾಗ?